ಬ್ರೋ, ನಿಮ್ಗನ್ಸುತ್ತಾ ಅವಳಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂತ? ಇನ್ನೊಂದ್ಸಲ ಯೋಚನೆ ಮಾಡಿ. ಒಂದ್ ವೇಳೆ ಅವಳಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಇವಾಗ ನಾನು ಹೇಳೋ ಈ 5 ಕೆಲಸಗಳನ್ನ ಮಾಡ್ತಾಳೆ. ಆ್ಯಂಡ್ ಅದನ್ನ ನೀವು ಎಷ್ಟು ಬೇಗ ತಿಳ್ಕೊತೀರೋ, ಅಷ್ಟು ಬೇಗ ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಲಿಸ್ಬೋದು. ಇಂಟ್ರೆಸ್ಟ್ ಇಲ್ದೇ ಇರೋ ಪರ್ಸನ್ ಹಿಂದೆ ಹೋಗೋದು ಅಂದ್ರೆ ಸುಮ್ನೆ ಆಯಾಸ, ಫ್ರಸ್ಟ್ರೇಷನ್ ಆ್ಯಂಡ್ ಅಲ್ಟಿಮೇಟ್ಲಿ ಆ ಡೆಡ್ ಎಂಡ್. ಆದ್ರೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಒಂದ್ ವೇಳೆ ನೀವಿಷ್ಟಪಡ್ತಿರೋ ವ್ಯಕ್ತಿಗೆ ನಿಜ್ವಾಗ್ಲೂ ನಿಮ್ ಮೇಲ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಅದನ್ನ ಗುರ್ತಿಸೋದಕ್ಕೆ ಕೆಲವೊಂದು ಸೈನ್ಸ್ ಇದಾವೆ. ಆ ಸೈನ್ಸ್‌ಗಳನ್ನ ಗುರ್ತಿಸೋದ್ ಹೇಗೆ ಅನ್ನೋದನ್ನ ನೀವೇನಾದ್ರೂ ಕಲಿತ್ರೆ, ನಿಮ್ ಶಕ್ತಿ ಸುಮ್ನೆ ವ್ಯರ್ಥ ಆಗೋದನ್ನ ತಪ್ಪಿಸ್ಬೋದು. ಸೊ, ಇವತ್ತಿನ ಪಾಡ್‌ಕ್ಯಾಸ್ಟಲ್ಲಿ ಅವಳಿಗೆ ನಿಮ್ ಮೇಲ್ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ತಿಳ್ಸೋ 5 ಸೈನ್ಸ್ ಬಗ್ಗೆ ತಿಳ್ಸ್ಕೊಡ್ತೀನಿ. ಈ ಪಾಡ್‌ಕ್ಯಾಸ್ಟ್ ಮುಗಿಯೋಷ್ಟ್ರಲ್ಲಿ ಡಿಸ್‌ಲೈಕ್‌ಗೂ, ಮಿಕ್ಸ್ಡ್ ಸಿಗ್ನಲ್ಸ್‌ಗೂ ಮಧ್ಯೆ ಇರೋ ವ್ಯತ್ಯಾಸನ ಕಂಡುಹಿಡಿಯೋದು ಹೇಗೆ? ರಿಲೇಶನ್‌ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಯಾಕಷ್ಟೊಂದು ಇಂಪಾರ್ಟೆಂಟ್? ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿನ ರಿಲೇಶನ್‌ಶಿಪ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತಿರ್ತೀರ. ಆ್ಯಂಡ್ ಒನ್ ಸೈಡೆಡ್ ಕನೆಕ್ಷನ್ನಿಂದ ದೂರ ಆಗಿ, ನಿಮ್ಮ ಬೆಲೆ ಏನು ಅಂತ ಗೊತ್ತಿರೋ ವ್ಯಕ್ತಿಗಳನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಇಡೋದು ಹೇಗೆ ಅನ್ನೋದನ್ನು ಕೂಡ. ಸೊ, ಪಾಯಿಂಟ್ ನಂಬರ್ 1 ಇಂದ ಶುರು ಹಚ್ಕೊಳ್ಳೋಣ. ಶಿ ಈಸ್ ಹಾರ್ಡ್ ಟು ರೀಚ್. ಒಂದ್ ವೇಳೆ ನೀವವಳ ಜೊತೆ ನಡೆಸೋ ಪ್ರತಿ ಕಾನ್ವರ್ಸೇಷನಲ್ಲಿ ಅವಳ ರೆಸ್ಪಾನ್ಸ್ ನಿಮ್ಮ ಹಲ್ ಕೀಳೋ ಥರ ಫೀಲ್ ಆಗ್ತಿದ್ರೆ, ಅವಳಿಗೆ ನಿಮ್ಮ ಮೇಲೆ ಅಂಥ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಅವರು 1 ಹವರ್ ತಗೋಬೋದು, ಇಲ್ಲ 1 ಡೇನೇ ತಗೋಬೋದು, ಕೇವಲ ನಿಮ್ಮ ಟೆಕ್ಸ್ಟ್‌ಗೆ ರೀಪ್ಲೈ ಮಾಡೋದಕ್ಕೆ. ಅಷ್ಟು ಟೈಮ್ ತಗೊಂಡು ರೀಪ್ಲೈ ಮಾಡಿದ್ರು ಕೂಡ ಆ ರೀಪ್ಲೈ ತುಂಬ ಶಾರ್ಟ್ ಆಗಿರುತ್ತೆ. ಲೈಕ್ ಆಹಾ ಅಂತನೋ, ಅಂತನೋ, ಇಲ್ಲ ಬ್ಯುಸಿ ಇದ್ದೆ ಸಾರಿ ಅಂತನೋ ಇರುತ್ತೆ. ಆ್ಯಂಡ್ ಒಂದು ವಿಷಯ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋರು ಟೈಮ್‌ಗೋಸ್ಕರ ಕಾಯಲ್ಲ. ಟೈಮ್‌ನ ಫ್ರೀ ಮಾಡ್ಕೊಂಡು ಮಾತಾಡ್ತಾರೆ. ಹೌದಲ್ವಾ? ಹೌದು. ಕೆಲವೊಬ್ರು ನಿಜವಾಗ್ಲೂ ಬ್ಯುಸಿ ಇರ್ಬೋದು. ಬಟ್ ಅದೇ ರೀಸನ್‌ನ ಪದೇ ಪದೇ ಕೊಡ್ತಿದ್ರೆ, ಅವರು ಬ್ಯುಸಿ ಇದ್ದಾರೆ ಅಂತಲ್ಲ, ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ. ನೀವೇ ಯೋಚನೆ ಮಾಡಿ. ನಿಮ್ಗೆ ಯಾರ ಮೇಲಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ, ಅವ್ರ ಜೊತೆ ಮಾತಾಡೋದಕ್ಕೆ ಎಕ್ಸೈಟೆಡ್ ಆಗಿರ್ತೀರ. ತಕ್ಷಣ ರಿಪ್ಲೈ ಮಾಡ್ತೀರ. ನಿಮ್ ಕೆಲ್ಸದಲ್ಲಿ ಬ್ಯುಸಿ ಇದ್ರೂ ಕೂಡ, ಬ್ಯುಸಿ ಇದ್ದೀನಿ ಅಂತ ಹೇಳೋದಕ್ಕಾದ್ರೂ ರಿಪ್ಲೈ ಮಾಡ್ತೀರ. ಹೌದು ತಾನೇ? ಬಟ್ ಅವಳಿದನ್ನೆಲ್ಲ ಮಾಡ್ತಿಲ್ಲ ಅಂದ್ರೆ, ಇಟ್ಸ್ ಎ ಕ್ಲಿಯರ್ ಸೈನ್ ಬ್ರೋ. ಅವಳು ನಿಮ್ಮನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಇಟ್ಟಿಲ್ಲ ಅನ್ನೋದಕ್ಕೆ. ನಿಮ್ಗೆ ಬೆಲೆ ಕೊಡೋರಾದ್ರೆ, ಅದನ್ನ ತೋರ್ಸೋದಕ್ಕೆ ದಾರಿ ಹುಡುಕ್ತಾರೆ. ಅವ್ರಿಗೆ ಸಿಗೋ ಒಂದು ಚಿಕ್ಕ ಕ್ಷಣದಲ್ಲೂ ಕೂಡ. ಇಂಟ್ರೆಸ್ಟ್ ಅನ್ನೋದು ನಾನ್ ಬ್ಯುಸಿ ಇದ್ದೆ ಅನ್ನೋ ಕಾರಣಗಳ ಜೊತೆ ಹುಟ್ಟಲ್ಲ. ಅವ್ರು ಹಾಕೋ ಎಫರ್ಟಿಂದ ಹುಟ್ಟುತ್ತೆ. ಆಮೇಲ್ ಮಾಡೋದ್ರಾಯ್ತು ಅನ್ನೋ ಥರ ನಿಮ್ಮನ್ನ ಟ್ರೀಟ್ ಮಾಡ್ತಿದ್ರೆ, ಇದೇ ಸಮಯ ಒಂದು ಹೆಜ್ಜೆ ಹಿಂದೆ ಇಡೋದಕ್ಕೆ. ಸ್ಟಾಪ್ ಚೇಸಿಂಗ್. ಅವ್ರು ಕೊಡೋ ಪುಟ್ಕೋಸಿ ಅಟೆನ್ಷನ್‌ಗೋಸ್ಕರ ಕಾಯ್ತಾ ಕೂತ್ಕೋಬೇಡಿ. ಅವ್ರ ಮೇಲ್ ಹಾಕೋ ಅದೇ ಎಫರ್ಟ್‌ನ ನಿಮ್ ಸಮಯದ ಬೆಲೆ ಏನು ಅಂತ ಗೊತ್ತಿರೋರ್ ಮೇಲೆ ಇನ್ವೆಸ್ಟ್ ಮಾಡಿ. ಹಿಂದೆ ಸರಿಯೋದ್ರಿಂದ ನಿಮ್ ಡಿಗ್ನಿಟಿ ಮಾತ್ರ ಸೇವ್ ಆಗಲ್ಲ. ಅದ್ರ ಜೊತೆಯಲ್ಲಿ ಅವ್ರಿಗೆ ನಿಮ್ ಮೇಲೆ ಯಾವ ಲೆವೆಲ್ಲಿಗ್ ಇಂಟ್ರೆಸ್ಟ್ ಇದೆ ಅಂತಾನೂ ಕೂಡ ಗೊತ್ಮಾಡುತ್ತೆ. ಯಾಕಂದ್ರೆ ಒಂದ್ ವೇಳೆ ಅವಳು ನಿಮ್ ಬಗ್ಗೆ ನಿಜವಾಗ್ಲೂ ಕೇರ್ ಮಾಡೋಳಾದ್ರೆ, ನಿಮ್ಮಲ್ಲಾಗಿರೋ ಬದಲಾವಣೆಗಳನ್ನ ನೋಟಿಸ್ ಮಾಡ್ತಾಳೆ. ಅವಳನ್ನ ರೀಚ್ ಆಗೋದ್ ಕಷ್ಟ ಅನ್ನೋದು ಒಂದ್ ವಿಷಯ ಆದ್ರೆ, ನೋಡೋಕ್ ಬರ್ತೀನಿ, ಮೀಟ್ ಆಗ್ತೀನಿ ಅಂತ ಫೇಕ್ ಪ್ರಾಮಿಸ್ ಮಾಡೋದು, ಇಟ್ಸ್ ಅನದರ್ ಕ್ಲಾಸಿಕ್ ಸೈನ್. ಅವ್ರಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕೆ. ನೀವವ್ರ ಜೊತೆ ಆಚೆ ಹೋಗೋದಕ್ಕೋ, ಇಲ್ಲ ಇನ್ನೇನಕ್ಕಾದ್ರೂ ಪ್ಲಾನ್ ಮಾಡ್ತಿದ್ರೆ, ಇಂಟ್ರೆಸ್ಟ್ ಇಲ್ದೇ ಇರೋರ್ ಥರ ಮಾತಾಡೋದು, ಆ ಪ್ಲಾನ್ ಜೊತೆ ಕಮಿಟ್ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂದ್ರೆ, ಅವ್ರಿಗಿಷ್ಟ ಇಲ್ದೇ ಇರೋ ಕಾರಣಕ್ಕೇನೆ. ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿ. ನೀವವ್ರಿಗೆ ಕೇಳ್ತೀರ, "ಯಾವಾಗ್ ಮೀಟ್ ಆಗ್ತೀಯಾ?" ಅದಕ್ಕವ್ರು, "ಆಗೋಣ, ಬಟ್ ಯಾವ್ದಕ್ಕೂ ಹೇಳ್ತೀನಿ" ಅಂತಾರೆ. ಇಲ್ಲ ಮೀಟ್ ಆಗೋದಕ್ಕೆ ಒಪ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ನೀವೇ ಯೋಚನೆ ಮಾಡಿ. ಯಾರಾದ್ರೂ ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ರೆ, ಅವರು ಬ್ಯುಸಿ ಇದ್ರೂ ಕೂಡ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್‌ನ ಫ್ರೀ ಮಾಡ್ಕೋತಾರೆ. ನೀವೇ ಯೋಚನೆ ಮಾಡಿ. ನೀವು ಯಾರನ್ನಾದ್ರೂ ಮೀಟ್ ಆಗೋದಕ್ಕೆ ನಿಮ್ ಕೆಲ್ಸನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಎಕ್ಸೈಟಿಂಗ್ ಆಗಿ ವೇಟ್ ಮಾಡಿದ್ದೀರಾ. ಸೊ, ರಿಯಲ್ ಇಂಟ್ರೆಸ್ಟ್ ಯಾವ ಥರ ಇರುತ್ತೆ ಅಂದ್ರೆ, ಇದೇ ಥರ ಇರುತ್ತೆ. ಬಟ್ ಕಾನ್ಸ್ಟೆಂಟ್ಲಿ ಅದೇ ಕಾರಣಗಳನ್ನ ಕೊಡ್ತಾ ಬರ್ತಿದ್ದಾರೆ ಅಂದ್ರೆ, ಇಟ್ಸ್ ಎ ಕ್ಲಿಯರ್ ಸೈನ್ ಅವ್ರಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಒಬ್ರು ನಿಮ್ ಜೀವನದಲ್ಲಿ ಇರ್ಬೇಕು ಅಂತ ಬಯಸೋರು ಕ್ಲಿಯರ್ ಆಗಿರ್ತಾರೆ. ನೀವ್ ಮಾಡೋ ಪ್ಲಾನ್ಸ್‌ಗೆ ಸ್ಟಿಕ್ ಆನ್ ಆಗ್ತಾರೆ. ಅಕಸ್ಮಾತ್ ಬರೋಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಮತ್ತೆ ರೀಸ್ಕೆಡ್ಯೂಲ್ ಮಾಡ್ತಾರೆ. ಒಂದ್ ವೇಳೆ ಅವರು ಅರೆ-ಬರೆ ಮನ್ಸಲ್ಲಿ ಒಪ್ಕೊಂಡಿದ್ದಾರೆ ಅಂತ ನಿಮ್ಗೇನಾದ್ರೂ ಅನ್ನಿಸ್ತಿದ್ರೆ, ನಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕೂ ನನಗ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋ
ವಿಧಾನ ಇದು. ಇವಾಗ ನೀವು ಮಾಡಬೇಕಾಗಿರೋದೇನು? ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಯಾರನ್ನೂ ಮನವೊಲಿಸೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮನ್ನ ಕಾಯೋ ಥರ ಮಾಡ್ತಿದ್ರೆ, ಪ್ಲಾನ್ಸ್ ಕ್ಯಾನ್ಸಲ್ ಮಾಡ್ತಿದ್ರೆ, ಅವ್ರ ಹಿಂದೆ ಹೋಗ್ಬೇಡಿ. ನಿಮ್ಮ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋರು, ನೀವು ಅವರನ್ನ ನೋಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರ್ತೀರೋ, ಅವರು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿರ್ತಾರೆ. ಒಂದ್ ವೇಳೆ ನಿಮ್ಮ ಮಾತುಗಳು ಕೇವಲ ಮೇಲ್ಮಟ್ಟಕ್ಕೆ ಮಾತ್ರ ಇದೆ, ಆಳವಾಗಿ ತಗೋತಿಲ್ಲ ಅಂದ್ರೆ, ಇದು ಒಂದು ಮೇಜರ್ ಕ್ಲೂ ಅವಳ ಹಾರ್ಟ್ಗೆ ನೀವಿನ್ನೂ ಇಳ್ದಿಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಒಂದೊಳ್ಳೆ ಕಾನ್ವರ್ಸೇಷನ್ ಫೌಂಡೇಶನ್ ಇದ್ದ ಹಾಗೆ ಯಾವುದೇ ಒಂದು ಮೀನಿಂಗ್ಫುಲ್ ಕನೆಕ್ಷನ್ಗೆ. ಬಟ್ ಒಂದು ವೇಳೆ ಸ್ಮಾಲ್ ಟಾಕಲ್ಲೇ ಕಾನ್ವರ್ಸೇಷನ್ ಮುಗ್ದೋಗ್ತಿದೆ ಅಂತ ನಿಮ್ಗೇನಾದ್ರೂ ಫೀಲ್ ಆಗ್ತಿದ್ರೆ, ಇದು ಒಂದು ಮೇಜರ್ ಸೈನ್ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಹೇಗಿರುತ್ತೆ ಅಂತಲೂ ಹೇಳ್ತೀನಿ ಕೇಳಿ. ಕಾನ್ವರ್ಸೇಷನ್ನ ನೀವೆಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲೇ ಸಿಕ್ಕಾಕೊಂಡಿರ್ತೀರ. ನೀವೇನಾದ್ರೂ ಕ್ವಶನ್ ಕೇಳಿದ್ರೆ ತುಂಬಾ ಶಾರ್ಟ್ ಆಗಿ ಆನ್ಸರ್ ಮಾಡ್ತಾರೆ. ನೀವು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡ್ತಾರೆ ಹೊರತು ನಿಮ್ಮ ಬಗ್ಗೆ ಮಾತ್ರ ಏನು ಕೇಳಲ್ಲ. ನಿಮ್ಮ ಗುರಿಗಳ ಬಗ್ಗೆ ಆಗಲಿ, ನಿಮ್ಮ ಪ್ಯಾಷನ್ ಬಗ್ಗೆ ಆಗಲಿ ಕ್ಯೂರಿಯಾಸಿಟಿ ತೋರಿಸಲ್ಲ. ಆ ದಿನ ನೀವು ಏನೇನು ಮಾಡಿದ್ರಿ ಅಂತಲೂ ಕೂಡ ಕೇಳಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನೀವು ಕೇಳಿದ್ರೆ ಅನ್ಕೊಳ್ಳಿ, ವೀಕೆಂಡ್ ಹೇಗಿತ್ತಮ್ಮ? ಅದಕ್ಕೆ ಅವಳು ರಿಪ್ಲೈ ಮಾಡ್ತಾಳೆ, ಹ್ಞೂ ಚೆನ್ನಾಗಿತ್ತು, ಅಷ್ಟೇ. ಆ ಕಾನ್ವರ್ಸೇಷನ್ ಜೀವಂತವಾಗಿಡೋದಕ್ಕೆ ಯಾವುದೇ ಎಫರ್ಟ್ ಇಲ್ಲ ಅವರಿಂದ. ಬರೀ ನಾನೇ ಮಾತಾಡ್ತಿರ್ತೀನಿ ಬ್ರೋ, ಅವಳು ಜಾಸ್ತಿ ಮಾತಾಡೋದೇ ಇಲ್ಲ ಅಂದ್ರೆ ಅವಳು ನಾಚಿಕೆ ಸ್ವಭಾವದವಳು ಅಂತಲ್ಲ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಯಾರಿಗಾದ್ರೂ ನಿಮ್ಮ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಬಗ್ಗೆ ಪೂರ್ತಿ ತಿಳ್ಕೊಬೇಕು ಅಂತ ಅನ್ಕೋತಾರೆ. ಅವ್ರು ತಿಳ್ಕೊಬೇಕು ಅನ್ಕೋತಾರೆ ನಿಮ್ಮ ಆಂಬಿಷನ್ಸ್ ಏನು, ನಿಮ್ಮ ಹಾಬೀಸ್ ಅವ್ರ ನಿಮಗೆ ತುಂಬಾ ಇಷ್ಟ ಆಗೋ ವಿಷಯಗಳ ಬಗ್ಗೆ. ಒಂದು ವೇಳೆ ಅವಳು ಈ ರೀತಿ ಡೀಪ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದ್ರೆ ನೀವು ಅವಳ ಪ್ರಯಾರಿಟಿ ಲಿಸ್ಟಲ್ಲಿ ಇಲ್ಲ ಅಂತಾನೆ. ಇವಾಗ ನೀವೇನ್ ಮಾಡಬೇಕು? ನೀವವರಿಗೆ ಎಂಟರ್ಟೈನರ್ ಆಗೋದನ್ನ ಮೊದಲು ನಿಲ್ಲಿಸ್ಬೇಕು. ನಿಮ್ಮ ಕಾನ್ವರ್ಸೇಷನ್ಗಳು ಕನೆಕ್ಟ್ ಆಗ್ತಿಲ್ಲ ಅಂತ ನಿಮ್ಗೆ ಅನಿಸ್ತಿದ್ರೆ ನೀವೊಂದು ಹೆಜ್ಜೆ ಹಿಂದೆ ಇಡೋದಕ್ಕೆ ಒಂದು ಸೂಚನೆ. ನೋಡು ಮನೆ, ನಿನ್ ಟೈಮ್ ಅಂಡ್ ಎನರ್ಜಿ ತುಂಬಾ ಬೆಲೆ ಬಾಳುತ್ತೆ. ಅದನ್ನ ಯಾರ್ಯಾರ ಮೇಲೋ ಖರ್ಚು ಮಾಡೋದ್ಕಿಂತ ನಿಮ್ ಜೊತೆ ಮಾತಾಡೋದಕ್ಕೋಸ್ಕರ ಹಂಬಲಿಸ್ತಿರೋರಿಗೆ, ನಿಮ್ ಜೊತೆ ಡೀಪ್ ಕನೆಕ್ಷನ್ ಬೆಳೆಸ್ಕೋಬೇಕು ಅಂತಿರೋರ್ ಮೇಲೆ ಖರ್ಚು ಮಾಡಿ. ಅವಳು ಮಾತಾಡೋ ರೀತಿಯಿಂದ ಅವಳಿಗೆ ನಿಮ್ಮ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಆ್ಯಕ್ಷನ್ಸ್ ಅವ್ರು ಆಡೋ ಮಾತುಗಳಿಗಿಂತ ತುಂಬ ಲೌಡ್ ಆಗಿರ್ತವೆ. ಒಂದು ವೇಳೆ ಅವಳು ಫಿಸಿಕಲ್ ಕ್ಲೋಸ್ನೆಸ್ನ ಅವಾಯ್ಡ್ ಮಾಡ್ತಿದ್ರೆ ಅಥವಾ ಫ್ಲರ್ಟಿಂಗ್ ಅವಾಯ್ಡ್ ಮಾಡ್ತಿದ್ರೆ, ಇದು ಮತ್ತೊಂದು ಕ್ಲಿಯರ್ ಸೈನ್. ಇದ್ರ ಬಗ್ಗೆ ಮಾತಾಡೋಣ. ಅವ್ರ ಬಾಯಿಂದ ಬರೋ ಮಾತುಗಳು ಸುಳ್ಳಾದ್ರು ಬಾಡಿ ಲ್ಯಾಂಗ್ವೇಜ್ ಸುಳ್ಳಾಗಿರಲ್ಲ. ಒಂದು ವೇಳೆ ಅವಳು ಫಿಸಿಕಲ್ ಕ್ಲೋಸ್ನೆಸ್ ಆಗಲಿ ಫ್ಲರ್ಟಿಂಗ್ ಆಗಲಿ ಅವಾಯ್ಡ್ ಮಾಡ್ತಿದ್ರೆ, ಇಟ್ಸ್ ಎ ಸ್ಟ್ರಾಂಗ್ ಸೈನ್. ಅವಳು ನಿಮ್ಮನ್ನ ಜಸ್ಟ್ ಫ್ರೆಂಡ್ ಆಗಿ ಇಲ್ಲ ಅದಕ್ಕಿಂತ ಕಡಿಮೆ ಅನ್ನೋ ಥರ ನೋಡ್ತಿದ್ದಾಳೆ ಅನ್ನೋದಕ್ಕೆ. ನಿಮ್ಮ ಜೊತೆಯಲ್ಲಿದ್ದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ನೀವು ಅವರನ್ನು ಟಚ್ ಮಾಡಿದಾಗ ಅನ್ಕಂಫರ್ಟಬಲಿ ಫೀಲ್ ಆಗೋದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನೀವು ಅವರಿಗೆ ಫ್ರೆಂಡ್ಲಿಯಾಗಿ ಹಗ್ ಮಾಡೋಣ ಅಂತ ಹೋದಾಗ ಅವ್ರು ತುಂಬ ಆಕ್ವರ್ಡ್ ಆಗಿ ಸೈಡಿಂದ ಹಗ್ ಮಾಡ್ತಾರೆ. ಇಲ್ಲ, ನೀವಿಬ್ರು ಮಾತಾಡ್ತಿರ್ಬೇಕಾದ್ರೆ ನೀವೇನಾದರೂ ಸ್ವಲ್ಪ ಹತ್ರ ಹೋಗೋಣ ಅಂತ ಹೋದ್ರೆ ಅವರೊಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ಆ್ಯಂಡ್ ಫ್ಲರ್ಟಿಂಗ್ ಅನ್ನೋದು ಕೂಡ ಒಂದು ಬಿಗ್ ಇಂಡಿಕೇಟರ್. ಒಂದು ವೇಳೆ ಅವಳು ನಿಮ್ಮ ಜೊತೆ ತಮಾಷೆಗೆ ಟೀಸ್ ಮಾಡೋದಾಗ್ಲಿ, ಐ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಅವಳು ವಾಯ್ಸಲ್ಲಿ ಒಂದು ಸ್ಪಾರ್ಕ್ ಆಗಲಿ ಕಾಣಿಸ್ತಿಲ್ಲ ಅಂದರೆ ಅವಳು ನಿಮ್ಮನ್ನು ರೊಮ್ಯಾಂಟಿಕ್ ಆಗಿ ನೋಡ್ತಿಲ್ಲ ಅಂತಾನೆ. ಸೊ ಯಾರಾದರೂ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ಅವರ ದೈಹಿಕ ಸೂಚನೆಗಳಲ್ಲೇ ಗೊತ್ತಾಗುತ್ತೆ. ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಬರೋದಕ್ಕೆ ನೋಡ್ತಾರೆ, ನಗ್ತಾ ನಗ್ತಾ ನಿಮ್ಮ ತೋಳನ್ನ ಟಚ್ ಮಾಡ್ತಾರೆ, ನಿಮ್ಮಿಬ್ಬರು ಮಧ್ಯೆ ಸ್ಪೇಸ್ ಕಡಿಮೆ ಮಾಡೋದಕ್ಕೆ ಮಾರ್ಗಗಳನ್ನು ಹುಡುಕ್ತಾರೆ. ಒಂದು ವೇಳೆ ಇದ್ಯಾವುದೂ ಅವರಲ್ಲಿ ಕಾಣಿಸ್ಲಿಲ್ಲ ಅಂದರೆ ಶಿ ಈಸ್ ಪ್ರಾಬಬ್ಲಿ ನಾಟ್ ಫೀಲಿಂಗ್ ದ ಕನೆಕ್ಷನ್. ಇವಾಗೇನು ಮಾಡಬೇಕು? ಫೋರ್ಸ್ ಮಾಡಬೇಡಿ, ಅವರ ಬೌಂಡ್ರೀಸ್ಗೆ ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕೆಮಿಸ್ಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜೊತೆ ಫಿಸಿಕಲ್ ಕ್ಲೋಸ್ನೆಸ್ಸಲ್ಲಾಗಲಿ ಫ್ಲರ್ಟಿಂಗಲ್ಲಾಗಲಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತಿದ್ರೆ, ಇಟ್ಸ್ ಎ ಕ್ಲಿಯರ್ ಸೈನ್. ನಿಮ್ಮ ಗಮನನ ಬೇರೆ ಕಡೆ ಶಿಫ್ಟ್ ಮಾಡೋ ಟೈಮ್ ಬಂದಿದೆ ಅನ್ನೋದಕ್ಕೆ. ಸೊ ಫೈನಲಿ ಕೊನೆ ರೆಡ್ ಫ್ಲ್ಯಾಗ್ ಬಗ್ಗೆ ಮಾತಾಡೋಣ. ಅವಳಿಗೆ ಬೇರೆ ಪರ್ಸನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಮ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊತಾಳೆ. ಇದರಿಂದ ಅವಳು ನಿಮಗೆ ಕ್ಲಿಯರ್ ಆಗಿ ಹೇಳ್ತಿದ್ದಾಳೆ ನಿಮ್ಮ ಜೊತೆ ರೊಮ್ಯಾಂಟಿಕಲಿ ಕನೆಕ್ಟ್ ಆಗಿಲ್ಲ ಅಂತ. ಇದೆಲ್ಲ ಹೇಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕ್ಯಾಶುಯಲ್ ಆಗಿ ಮೆನ್ಷನ್ ಮಾಡ್ತಾಳೆ ಅವಳಿಗೆ ಬೇರೆ ಯಾರ ಮೇಲೋ ಕ್ರಶ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಅವಳು ನಿಮ್ಮ ಹತ್ರ ಹೇಳ್ಬೋದು, ಕೆಲಸ ಮಾಡೋ ಜಾಗದಲ್ಲಿ
ಯಾರೋ ಒಬ್ಬ ತುಂಬಾ ಫನ್ನಿಯಾಗಿ ಮಾತಾಡ್ತಾನೆ ಅಂತನೋ, ಇಲ್ಲ ನನಗೆ ಬೇರೆ ಯಾರೋ ತುಂಬಾ ಇಷ್ಟ ಆಗ್ತಿದ್ದಾರೆ ಅಂತ ಹೇಳ್ತಾಳೆ. ಬಟ್ ಯಾರಿಗಾದ್ರೂ ನಿಮ್ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಅವರು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಿಮ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಅದನ್ ಬಿಟ್ಟು ಮೂರನೇ ವ್ಯಕ್ತಿನ ಮಧ್ಯದಲ್ಲಿ ತರ್ತಿದ್ದಾಳೆ ಅಂದ್ರೆ ಅವಳು ನಿಮ್ಮನ್ನ ಫ್ರೆಂಡ್ ಆಗಿ ಮಾತ್ರ ನೋಡ್ತಿದ್ದಾಳೆ. ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋದ್ರ ಹಿಂದೆ ಎರಡು ಉದ್ದೇಶ ಇರುತ್ತೆ. ಅವಳ ಭಾವನೆಗಳು ಮತ್ತೆ ಅದರ ಕೊರತೆಯನ್ನ ತೋರಿಸುತ್ತೆ. ಅಂಡ್ ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ಅವಳು ಓಪನ್ ಅಪ್ ಆಗಿ ಹೇಳ್ಕೊಳ್ದೇ ಇದ್ರು ಅವಳ ಇಂಟ್ರೆಸ್ಟ್ ಬೇರೆಯವ್ರ ಮೇಲಿದೆ ಅಂತ ಹೇಳೋ ವಿಧಾನ. ಸೊ ಇಂಥವ್ರ ಜೊತೆ ಹೇಗಿರ್ಬೇಕು, ಏನ್ ಮಾಡ್ಬೇಕು? ಅವರು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ರೆ ಅವಳ ಗಮನ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಟ್ರೈ ಮಾಡಬೇಡಿ. ಅವ್ರ ಜೊತೆ ಕಾಂಪೀಟ್ ಮಾಡೋದಾಗ್ಲಿ ಕನ್ವಿನ್ಸ್ ಮಾಡೋದಾಗ್ಲಿ ಮಾಡಬೇಡಿ. ಅಕ್ಸೆಪ್ಟ್ ಮಾಡಿ, ರೆಸ್ಪೆಕ್ಟ್ ಕೊಡಿ. ನಿಮ್ಗೆ ಸರಿಯಾದ ವ್ಯಕ್ತಿನ ಹುಡ್ಕೋ ಕಡೆ ಗಮನ ಕೊಡಿ. ಸೊ ಈ 5 ಸೈನ್ಸಿಂದ ಅವಳಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಯ್ತು. ಬಟ್ ಕ್ವಶನ್ ಈಸ್, ಮುಂದೆ ಏನು? ಇಷ್ಟು ದಿನ ಆದ್ಮೇಲೆ ಅವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾದ್ರೆ ಸ್ವಲ್ಪ ಕಷ್ಟನೇ. ಅದರಲ್ಲೂ ನಿಮ್ಮ ಟೈಮ್ ಅಂಡ್ ಎನರ್ಜಿನ ಇನ್ವೆಸ್ಟ್ ಮಾಡಿದ್ಮೇಲೆ. ಬಟ್ ಸತ್ಯ ಏನು ಅಂದ್ರೆ, ನೀವು ರಿಜೆಕ್ಟ್ ಆಗಿದ್ದೀರಾ ಅಂತಲ್ಲ. ಇದನ್ನ ಮೊದಲೇ ತಿಳ್ಕೊಂಡ್ರೆ ಒನ್ ಸೈಡೆಡ್ ಕನೆಕ್ಷನ್ ಇಂದ ನಿಮ್ಮನ್ನ ನೀವೇ ಕಾಪಾಡ್ಕೋತೀರ. ನಿಮ್ಮ ಬೆಲೆ ಬಾಳೋ ಟೈಮ್ ಕಾಪಾಡ್ಕೋತೀರ. ನಿಮ್ಮ ಎನರ್ಜಿ ಅಂಡ್ ಕಾನ್ಫಿಡೆಂಟ್ನ ಯಾರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾರ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿರ್ತೀರ. ಒಂದು ಬೆಸ್ಟ್ ರಿಲೇಶನ್ಶಿಪ್ ಹುಟ್ಟೋದು ಮ್ಯೂಚುವಲ್ ರೆಸ್ಪೆಕ್ಟ್, ಅಟೆನ್ಷನ್ ಮತ್ತೆ ಎಫರ್ಟಿಂದ. ಒಬ್ರು ನಿಮ್ಮ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂದ್ರೆ ಕ್ಲಿಯರ್ ಆಗಿರ್ತಾರೆ, ನಿಮ್ಗೆ ಪ್ರಯಾರಿಟೀಸ್ ಕೊಡ್ತಾರೆ, ಸಾಕು ನಿಲ್ಸು ಅನ್ನೋವರೆಗೂ ಮಾತಾಡ್ತಾರೆ, ನೀವು ಮಾಡೋ ಪ್ಲ್ಯಾನ್ಸ್ಗೆ ಓಕೆ ಅಂತಾರೆ ವಿಥೌಟ್ ಹೆಸಿಟೇಷನ್. ನೀವು ಪಡ್ಕೋಬೇಕಾಗಿರೋದು ಇಂಥವ್ರನ್ನೇ. ಸೊ ನನ್ನ ಅಡ್ವೈಸ್ ಏನು ಅಂದರೆ, ಚಿಲ್ಲರೆಗೋಸ್ಕರ ಆಸೆ ಬೀಳ್ಬೇಡಿ. ಅವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ಡಿಕೋಡ್ ಮಾಡೋದ್ರಲ್ಲೇ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಅದರ ಬದಲಾಗಿ ನಿಮ್ಮನ್ನು ನೋಡೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ಎಕ್ಸೈಟೆಡಾಗಿ ಕಾಯ್ತಿರ್ತಾರಲ್ಲ, ಅಂಥವ್ರ ಮೇಲೆ ಫೋಕಸ್ ಮಾಡಿ. ಇಟ್ಸ್ ನಾಟ್ ದ ಎಂಡ್ ಆಫ್ ದ ರೋಡ್. ಯಾರೋ ಒಬ್ರು ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ರು ಅಂದ್ ಮಾತ್ರಕ್ಕೆ ನೀವು ವ್ಯಾಲ್ಯೂ ಕಳ್ಕೊಂಡ್ರಿ ಅಂತಲ್ಲ. ಇನ್ಫ್ಯಾಕ್ಟ್ ಇದೇ ಪರ್ಫೆಕ್ಟ್ ಟೈಮ್ ನಿಮ್ಮ ಮೇಲೆ ನೀವೇ ಫೋಕಸ್ ಮಾಡೋದಕ್ಕೆ, ಬೆಸ್ಟ್ ಪರ್ಸನ್ ಆಗಿ ಬದಲಾಗೋದಕ್ಕೆ.